ಪ್ರವಾಸೋದ್ಯಮ ಇಲಾಖೆಯ ಈ ಟೆಂಡರ್ನಲ್ಲೂ ಕೂಡ ಅಕ್ರಮ ನಡೆದಿದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಎಸ್ಕೇಪ್ 2 ಎಕ್ಸ್ಪ್ಲೋರ್ ಸಂಸ್ಥೆಯ ಮಹಾವಂಚನೆ ಈಗ ಪತ್ತೆಯಾಗಿದೆ. ಇದರಲ್ಲಿ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ರಾ ಅನ್ನುವಂಥ ಪ್ರಶ್ನೆ. ತುಮಕೂರಿನ ದೀತಾ ಡ್ಯಾಂ ಜಲಕ್ರೀಡೆ ಟೆಂಡರ್ನಲ್ಲಿ ಗೋಲ್ಮಾಲ್ ನಡೆದಿದೆ. ಎಸ್ಕೇಪ್ 2 ಎಕ್ಸ್ಪ್ಲೋರ್ ಅಡ್ವೆಂಚರ್ ಸಂಸ್ಥೆಯ ಮಹಾ ಧೋಕಾ ಇದು. ಡಿಸಿಎಂ ಪರಮೇಶ್ವರ್ ತವರಿನಲ್ಲೇ ಅಧಿಕಾರಿಗಳು ಉದ್ಘಾಟನವನ್ನ ತೋರಿಸಿದ್ದಾರೆ. ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಟೆಂಡರ್ ಗಿಟ್ಟಿಸಿಕೊಳ್ಳಲು ಸಂಸ್ಥೆ ಯತ್ನಿಸಿದೆ ಅನ್ನುವಂಥ ಗಂಭೀರ ಆರೋಪ. ಬ್ಲಾಕ್ ಲಿಸ್ಟ್ ಸೇರಬೇಕಾಗಿದ್ದಂತಹ ಕಂಪನಿಗೆ ರೆಡ್ ಕಾರ್ಪೆಟ್ ಸಿಕ್ಕಿದೆ. ನಕಲಿ ದಾಖಲೆ ಸೃಷ್ಟಿಸಿ ಟೆಂಡರ್ ಗಿಟ್ಟಿಸಿಕೊಳ್ಳಲು ಅಧಿಕಾರಿಗಳು ಯತ್ನಿಸಿದ್ದಾರೆ. ಕಣ್ವ ಜಲಾಶಯದಲ್ಲಿ ಜಲಕ್ರೀಡೆ ನಡೆಸಿದ್ದಾಗಿ ಸುಳ್ಳು ದಾಖಲೆಗಳು ಸಲ್ಲಿಕೆ ಮಾಡಿದ್ದಾರಂತೆ. ಆದರೆ ಕಣ್ವ ಜಲಾಶಯದಲ್ಲಿ ಜಲಕ್ರೀಡೆಗೆ ಅನುಮತಿ ಕೊಟ್ಟೇ ಇರಲಿಲ್ಲ. ಜಲಕ್ರೀಡೆಗೆ ಅನುಮತಿ ನೀಡಿದ ಕಾವೇರಿ ನೀರಾವರಿ ನಿಗಮ ಹೀಗೆ ಸುಳ್ಳು ದಾಖಲೆಗಳನ್ನು ಸಲ್ಲಿಸಿ ಟೆಂಡರ್ನ ಗಿಟ್ಟಿಸಿಕೊಳ್ಳಕ್ಕೆ ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ನಡೆದಿದೆ. ಇದರಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ರಾ ಅಂತ. ಡಿಸಿಎಂ ಪರಮೇಶ್ವರ್ ಅವರ ತವರೂರಿನಲ್ಲೇ ಆಗಿರುವಂತಹ ಒಂದು ಘಟನೆ ಇದು. ಹೀಗೆ ಟೆಂಡರ್ ಕರೀತಾರೆ ಅಂತಂದ್ರೆ ಇಲ್ಲಿ ಸರ್ಕಾರದಿಂದ ಈ ಒಂದು ಟೆಂಡರ್ ಯಾವಾಗ ಈ ಸಂಸ್ಥೆಗಳು ಟೆಂಡರ್ ಕರೀತಾರೆ ಅಥವಾ ಒಂದು ಮನವಿ ಮಾಡ್ಕೊಳ್ತಾರೆ ಟೆಂಡರ್ಗೆ ಅಂತ, ಅವಾಗ ಕೋಟಿ ಕೋಟಿ ಹಣ ಬಿಡುಗಡೆ ಆಗುತ್ತೆ ಟೆಂಡರ್ಸ್ಗಳಿಗೆ. ಆದ್ರೆ ಇಲ್ಲಿ ಈ ರೀತಿಯಾದಂಥ ಒಂದು ಯೋಜನೆ ಅಥವಾ ಈ ರೀತಿಯಾದಂಥ ಒಂದು ಕಾರ್ಯಕ್ರಮನೇ ನಡೆದಿಲ್ಲ.